ಜೀವಗಳ ಸಂಗಮ, ಎರಡು ಕುಟುಂಬಗಳ ಸಂಬಂಧ ಆ ಮದುವೆಯಿಂದ ಆಗಿರುತ್ತೆ. ನೀವು ಅದನ್ನ ಅಷ್ಟು ಸುಲಭವಾಗಿ ತಿರಸ್ಕಾರ ಮಾಡೋಕ್ಕಾಗಲ್ಲ. ನನ್ನ ಡ್ರೀಮ್ ಗರ್ಲ್ ಕೂಡ ಮದುವೆ ಬಗ್ಗೆ ಇದೇ ಮಾತಾಡಿದ್ಲು. ನೀವಿಬ್ರು ಒಂದೇ ತರ ಹೇಗೆ ಮಾತಾಡಕ್ ಸಾಧ್ಯ? ನಾವಿಬ್ರು ಒಂದೇ ತರ ಮಾತಾಡಿದ್ರಲ್ಲಿ ಆಶ್ಚರ್ಯ ಏನಿಲ್ಲ. ಮದುವೆ ಬಗ್ಗೆ ಎಲ್ಲ ಹೆಣ್ಮಕ್ಳು ಹೀಗೆ ಮಾತಾಡ್ತಾರೆ. ಯಾಕಂದ್ರೆ ಅವ್ರು ಹುಟ್ಟಾಗಿಂದ ಅವ್ರ ಅಪ್ಪ ಅಮ್ಮ ಇದ್ರ ಬಗ್ಗೆನೇ ಹೇಳ್ತಾ ಇರ್ತಾರಲ್ಲ. ಈಗ ಪ್ರತಿ ಮಾತು ಪ್ರತಿ ಹೆಜ್ಜೆಗೂ ಅವಳೇ ನೆನಪಾದ್ರೆ ನಾನು ಹೇಗೆ ಅವಳನ್ನ ಮರೀಲಿ? ದಿವ್ಸಕ್ಕೆ ಒಂದ್ಸಲನಾದ್ರೂ ಮಗು ಬೇಕು ಮೊಮ್ಮಗು ಬೇಕು ಅಂತ ಹೇಳ್ದೆ ಇದ್ರೆ ತಿಂಡಿದನ್ನ ಕರಗದೇ ಇಲ್ಲ ಇವ್ರಿಗೆ. ವಂಶೋದ್ಧಾರಕನ ಹೆತ್ಕೊಡ್ತಾಳೆ ಅಂತ ಅವಳನ್ನ ತಲೆ ಮೇಲೆ ಕೂರ್ಕೊಂಡು ಮೆರೆಸ್ತಾ ಇದ್ದಾರೆ. ಅವ್ಳು ನಿಂತ್ರೆ ಚಂದ, ಕುಂತ್ರೆ ಚಂದ, ಅಡಿಗೆ ಮಾಡಿದ್ರೆ ಚಂದ, ಅವ್ಳು ಏನ್ ಮಾಡಿದ್ರು ಚಂದ. ನನ್ ಬಗ್ಗೆ ಒಂದೇ ಒಂದು ಮಾತಾಡ್ತಾರ? ನನ್ ಬಗ್ಗೆ ಯೋಚನೆ ಮಾಡೋರು ಯಾರಿದ್ದಾರೆ ಮನೇಲಿ? ನಾನಿದ್ದೀನಲ್ಲ ರಮ್ಯ, ನಿಮ್ಮ ಕೇರ್ ಮಾಡಕ್ಕೆ. ನಿಮ್ಮನ್ನೇ ಇನ್ನೊಬ್ರು ನೋಡ್ಕೋಬೇಕು ಅಂತದ್ರಲ್ಲಿ ನೀವ್ ನನ್ನ ಕೇರ್ ತಗೋತೀರಾ? ನಾಳೆ ಅಕಸ್ಮಾತ್ ವಿಶಾಖಂಗೆ ಗಂಡ್ ಮಗು ಹುಟ್ಬಿಟ್ರೆ, ಓ ಗಾಡ್, ಈ ಮನೆ ಸಂಪ್ರದಾಯ ನಿನ್ಗೆ ಗೊತ್ತಲ್ಲ. ವಂಶೋದ್ಧಾರಕನ್ ಯಾರು ಹೆರ್ತಾರೋ ಅವನು ರಾಜ್ ಮಾತೆ ಅನ್ನೋ ಹಕ್ಕು ಕಾಣ್ತಾರೆ. ಎಲ್ಲಾ ದುಡ್ಡು ಅಧಿಕಾರ ವಿಶಾಖಂಗೆ ಸೇರುತ್ತೆ. ನಾಳೆ ನನ್ನ ಸ್ಥಿತಿ ಏನಾಗ್ಬೋದು ಅಂತ ಕಲ್ಪನೆ ಮಾಡ್ಕೊಳಕ್ಕೂ ಸಾಧ್ಯ ಇಲ್ಲ. ಪ್ರದೀಪ್, ನೀನೇನಾದ್ರೂ ಮಾಡು. ಏನಾದ್ರೂ ವ್ಯವಸ್ಥೆ ಮಾಡಬೇಕು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಆದರೆ ಏನ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಟೈಮ್ ಬರಲಿ ಅಂತ ಕಾಯ್ತಾ ಇದ್ದೀನಿ. ಊಟದ ಟೈಮಲ್ಲಿ ಅಜ್ಜಿ ಹೇಳಿದ್ರ ಮರ್ತ್ ಬಿಡಿ. ಏನು? ಮಗು ಬಗ್ಗೆ ಕನ್ಸ್ ಕಾಣ್ಬೇಡಿ ಅಂದೆ. ನನ್ ಮೈಕೈ ಎಲ್ಲ ಮುಟ್ಬೇಡಿ. ಹೇಳಿದ ಅರ್ಥ ಆಯ್ತಾ? ಇನ್ಮೇಲಾದ್ರೂ ಹೊಂದ್ಕೊಂಡು ಹೋಗೋಣ ಅನ್ಕೊಂಡಿದ್ದೆ. ಎಲ್ಲ ನೀವ್ ಅನ್ಕೊಂಡ್ ಹಾಗ ಆಗಲ್ಲ, ತಿಳ್ಕೊಳ್ಳಿ. ಈ ವಿಚಾರದಲ್ಲಿ ನಿರ್ಧಾರ ತಗೋಬೇಕಾಗಿರೋದು ನಾನು. ನನಗ್ ನನ್ ಡ್ರೀಮ್ಸ್ ಕರಿಯರ್ ಮುಖ್ಯ. ನಿಮಗ್ ನಿಮ್ ಸಂಸಾರ ವಂಶೋದ್ಧಾರ ಮುಖ್ಯ ಹೊರತು ನಾನಲ್ಲ. ನನ್ನ ರೋಬೋಟ್ ಅನ್ಕೊಂಡಿದ್ದೀರಾ? ನಿಮಗ್ ಮಗು ಬೇಕಂದಾಗ ಒಪ್ಕೊಂಡು ಹೆತ್ಕೊಡ್ಬೇಕು ಅಲ್ವಾ? ಪ್ಲೀಸ್ ದಯವಿಟ್ಟು ನನ್ನ ಪಾಡಕ್ ಬಿಟ್ಬಿಡಿ. ನನ್ ಸುದ್ದಿಗೆ ಬರ್ಬೇಡಿ. ಇಷ್ಟು ದಿನ ನಾನು ಅವಳನ್ನ ದೂರ ಮಾಡಿದೆ. ಇವತ್ತು ಅವಳೇ ದೂರ ತಳ್ಬಿಟ್ಟು ಈಗ ಅವಳು ನಾನು ಹೇಗೆ ಸಮಾಧಾನ ಮಾಡಲಿ? ಪ್ರೀತಿಯಿಂದ ಮಾತಾಡಿಸಿ. ಆದ್ರೆ ಅವಳಿಗೆ ಪ್ರೀತಿನೇ ಇಲ್ಲ. ನೀವೇ ಅವಳ ಹತ್ರ ಹೋದ್ರು ಬಹುಶಃ ಅವಳಿಗೆ ಹೊಂದ್ಕೊಳ್ಳಕ್ಕೆ ಸಮಯ ಬೇಕು ಅನ್ಸುತ್ತೆ. ಬೀಜ ಮೊಳಕೆ ಹೊಡೆದು ಸಸಿಯಾಗಿ ಹೂವಾಗೋದಕ್ಕೂ ಸಮಯ ಬೇಕು. ಕಂಬಳಿ ಹುಳ ಚಿಟ್ಟೆ ಆಗೋದಕ್ಕೂ ಸಮಯ ಬೇಕು. ಹಾಗೆ ಪ್ರೀತಿ ಹುಟ್ಟೋದಕ್ಕೂ ಸಮಯ ಬೇಕು. ಅಟ್ಲೀಸ್ಟ್ ಅವಳಿಗೆ ಏನ್ ಇಷ್ಟ ಅಂತನಾದ್ರೂ ಗೊತ್ತಾದ್ರೆ ಅದರಂತೆ ನಡ್ಕೊಂಡು ಅವಳ ಮನ್ಸು ಗೆಲ್ಬಹುದು. ಸರಿ, ನನ್ನಿಂದ ಏನ್ ಸಹಾಯ ಮಾಡಕ್ಕಾಗುತ್ತೋ ಅದನ್ನ ನಾನು ಖಂಡಿತ ಮಾಡ್ತೀನಿ. ಥ್ಯಾಂಕ್ ಯು. ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಹೋಗಿ ನಿದ್ದೆ ಮಾಡಿ, ತುಂಬಾ ಹೊತ್ತಾಗಿದೆ.